ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಮೈಸೂರು ನಗರ ಪಾಲಿಕೆಯಲ್ಲಿ ಅವೈಜ್ಞಾನಿಕ ತೆರಿಗೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಲ್ಲೇನಾಗಿದೆ ಅಂದರೆ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ, ಇನ್ಶೂರೆನ್ಸ್ ಟ್ಯಾಕ್ಸ್ ಕಟ್ತೀವಿ, ಮತ್ತು FC ಟ್ಯಾಕ್ಸ್ ಎಲ್ಲವನ್ನು ಕಟ್ತೀವಿ. ಈಗ ನಾವು ಮನೆ ಒಳಗೆ ಒಂದು ಗಾಡಿ ಮಡಗಿದ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂದರೆ ಏನು ಆಯುಕ್ತರು ಯಾವ ತುಗುಲಕ್ ದರ್ಬಾರ್ ಮಾಡ್ತಾರೋ ಗೊತ್ತಿಲ್ಲ. ಜನಪ್ರತಿನಿಧಿಗಳು ಏನು ಆಯುಕ್ತರು ದರ್ಬಾರ್ ಮಾಡ್ತಾ ಇದ್ರು, ಜನಪ್ರತಿನಿಧಿಗಳ ಆಡಳಿತನೋ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಜನಪ್ರತಿನಿಧಿಗಳು ನಾವು ಯಾಕೆ ಆಯ್ಕೆ ಮಾಡಿರೋದು? ಒಂದು ಯಾವುದೋ ಒಂದು ಬಜೆಟನ್ನು ಒಂದು ಇದರಲ್ಲಿ ಇದು ಏಕಾಏಕಿ ಒಬ್ಬ ಆಯುಕ್ತ ಮಾಡಿದ್ದಾನೆ ಅಂದರೆ ಯಾರಿಗೂ ಗಮನಕ್ಕೆ ತರದೆ ಮಾಡಿದ್ದಾನೆ ಅಂದರೆ ನೀವು ಜನಪ್ರತಿನಿಧಿಗಳಾಗಿ ವೇಸ್ಟ್. ನೀವೇನಕ್ಕೆ ಜನಪ್ರತಿನಿಧಿಗಳಾಗಿದ್ರಿ? ನೀವು ಮೊದಲೇ ಇವರು ಯಾವುದೇ ಒಂದು ಬಜೆಟ್ ಮಂಡಿಸ್ಬೇಕಾದ್ರೆ ಒಬ್ಬ ಜಿಲ್ಲಾ ಉಸ್ತುವಾರಿಗೆ ಮತ್ತು ಕನ್ಸರ್ನ್ ಮುಖ್ಯಮಂತ್ರಿಗಾಗಲಿ ಇಲ್ಲ ಜಿಲ್ಲಾಧಿಕಾರಿ ಎಲ್ಲ ಸಭೆ ಮಾಡಿ ಆಮೇಲೆ ಮಂಡಿಸಬೇಕು. ಇವ್ರು ಏಕಾಏಕಿ ಏನೋ ಮಾಡ್ಕೊಂಡು ಹೋದರೆ ಇದು ಯಾರು ಕೇಳ್ತಾರೆ? ಇಲ್ಲಿ ನೀರು 200 ರೂಪಾಯಿ ಇರೋದು ನೀರು ಈಗ ಮಿನಿಮಮ್ 600 ರೂಪಾಯಿ ಕಟ್ಟಬೇಕು. ಒಬ್ಬ ವ್ಯಕ್ತಿ ಬಾಡಿಗೆಗೆ 5,000 ರೂಪಾಯಿ ಬಾಡಿಗೆ ಹೋದ್ವ ಇವತ್ತು. ಅವ್ನು ಏನು ತಿಂತಾನೆ, ಏನು ಮಾಡ್ತಾನೆ ಅವನು? ನಿಮ್ಮ KEB ಬಿಲ್ಲು ನೀವು ಇವೇ ಕಡ್ದಾಗ ಕೂತ್ಕೊಂಡ್ರೆ ಅವ್ನ ಪರಿಸ್ಥಿತಿ ಏನಾಗಬೇಕಾಗುತ್ತೆ? ಕೂಡಲೇ ಇವತ್ತೇ ನೀವು ಅವೈಜ್ಞಾನಿಕ ತೆರಿಗೆ ಮಾಡಿದ್ರೆ ತೆರಿಗೆ ವಾಪಸ್ ತಗೊಳ್ಳಿಲ್ಲ ಅಂದರೆ ಎಲ್ಲ ಜನಪ್ರತಿನಿಧಿಗಳ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಮತ್ತು ಮುಖ್ಯಮಂತ್ರಿ ಹೇಳ್ತಾ ಇದ್ವಿ, ದಯವಿಟ್ಟು ಇಡೀ ರಾಜ್ಯದಲ್ಲೇ ಇಲ್ಲ, ಜಿಲ್ಲೆಯಲ್ಲೇ ಇಲ್ಲ, ಮುಖ್ಯಮಂತ್ರಿ ತವರಲ್ಲಿ ಹಿಂಗಿದೆ ಅಂದರೆ ಮುಖ್ಯಮಂತ್ರಿಗೆ ಮತ್ತು ನಾಚಿಕೆ ಆಗಬೇಕಾಗುತ್ತೆ. ಕೂಡಲೇ ನೀವು ಈ ತೆರಿಗೆನ ವಾಪಸ್ ಕೊಡಲಿಲ್ಲ ಅಂದರೆ ನಾವೆಲ್ಲ ಜನಪ್ರತಿನಿಧಿಗಳ ಮುಂದೆ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ಕೆ ಎಚ್ಚರ ಮಾಡ್ತೀನಿ.